ಹಂಗಲ್ಲ. ಅದಕ್ಕೆ ನಾವು ಯಾವಾಗಲೂ ಜಾಸ್ತಿ ಎದ್ ಭಾವಂ ತದ್ ಭವತಿ ಅನ್ನೋ ತರ ನಾವು ಅನ್ಕೊಂತ ಇದ್ರೆ ಹಂಗೆ ಆಗ್ತಾ ಹೋಗ್ಬಿಡುತ್ತೆ. ಆಮೇಲೆ ಪಾಸಿಟಿವ್ ಆಗಿ ವ್ಯಕ್ತಪಟ್ಟರೆ ಬರ್ತಾ ಇದ್ದಾರೆ. ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಟ್ಟಿಲ್ಲ, ನೋಡ್ತಾ ಇದ್ದಾರೆ. ಹಂಗಂತ ಎಲ್ಲಾ ಸಿನಿಮಾನು ನೋಡ್ಲೇಬೇಕು ಅಂತಿಲ್ಲ. ಆಮೇಲೆ ಕಂಟಿನ್ಯೂಸ್ ಆಗಿ 8-10 ಸಿನಿಮಾಗಳಾದಾಗ ಜನಕ್ಕೂ ಹೇಳಕ್ಕಾಗಲ್ಲ, ಟೂ ಮಚ್ ಆಫ್ ಕಂಟೆಂಟ್ ಆಗೋಗ್ಬಿಟ್ಟಿದೆ. ಅವ್ರಿಗೆ ಯಾವ ತರ ಸೆಲೆಕ್ಟ್ ಮಾಡಿ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಇವ್ರು ಮೇಕಿಂಗ್ ಅಷ್ಟು ಈಸಿ ಆಗಿರೋದ್ರಿಂದ ಮೊಬೈಲ್ ಅಲ್ಲಿ ಕೂಡ ಸಿನಿಮಾ ಮಾಡೋದು, ಸಿನಿಮಾ ಮಾಡ್ಬೋದು. ಸೊ ಎಲ್ಲವೂ ಹೋಗ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಅದ್ರಲ್ಲಿ ಈ ತರ ಪ್ರಯತ್ನಗಳಾಗುತ್ತೆ ದೊಡ್ಡದಾಗಿ, ಬಡ್ಜೆಟ್ ಸಿಕ್ಕಾಪಟ್ಟೆ ಆಗಿರುತ್ತೆ. ಆತರ ಎಲ್ಲ ವೆರೈಟೀಸ್ ಆಫ್ ಸಿನಿಮಾ ಇರೋದ್ರಿಂದ ಅದಕ್ಕೆ ಜನ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ದೊಡ್ಡ ಸಿನಿಮಾ ಅಂದ್ರೆ ಅದೇ ತರ ಬಂದಿರುತ್ತಾರೆ, ಬೇರೆ ಸಿನಿಮಾಗೂ ಎಂಕರೇಜ್ ಕೊಟ್ಟಿರ್ತಾರೆ. ಬಟ್ ಅದರಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸಾಂಪಲ್ ಇರೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ. ಇನ್ನೂ ಏನೋ ಅದ್ಭುತ ಆಗ್ಲಿ ಅಂತ ಅಷ್ಟೇ ಬಯಸ್ಬೋದು ನಾವು. ಇನ್ನೂ ಏನಾರ ನೀವು ಹೇಳಿದ್ದು ಅದು ಬರ್ದೇನೆ, ಜಾಸ್ತಿ ಮಾತಾಡ್ದೇನೆ, ಸ್ವಲ್ಪ ಪಾಸಿಟಿವ್ ಆಗಿರ್ಲಿ, ರಿವ್ಯೂಸ್ ಎಲ್ಲ ಪಾಸಿಟಿವ್ ಆಗಲಿ. ಕನ್ನಡ ಸಿನಿಮಾ ಬಗ್ಗೆ ಎಲ್ಲ ಸಣ್ಣ ಪುಟ್ಟ ತಪ್ಪುಗಳಾಗ ಅದನ್ನೆಲ್ಲ ಹೈಲೈಟ್ ಮಾಡಿ ಮಾತಾಡೋ ಬದಲು ಚೆನ್ನಾಗಿರೋದ್ರ ಬಗ್ಗೆ ಇಲ್ಲಪ್ಪ ಚೆನ್ನಾಗಿದೆ ನೋಡ್ಬೇಕು ಅಂದಾಗ ಎಲ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಇನ್ನೂ ಒಂದು ಹೇಳಕ್ ಇಷ್ಟಪಡ್ತೀನಿ, ಜಾಸ್ತಿ ಯಾರ್ದೋ ಒಪಿನಿಯನ್ ಕೇಳಿ ಪಿಕ್ಚರ್ಗೆ ಹೋಗ್ಬೇಡಿ. ಆಕ್ಚುಲಿ ನಿಜವಾಗ್ಲೂ ನೀವು ಫ್ರೆಂಡ್ ನೋಡಿ ಬರ್ತಾರೆ, ಅವ್ರದ್ದು ಒಪಿನಿಯನ್ ಕೇಳಿ. ನಾನು ಯಾವುದೋ ಒಪಿನಿಯನ್ ಎಲ್ಲೋ ನೋಡಿ ಯಾರೋ ಏನೇನೋ ಹೇಳ್ತಾರೆ, ಒಬ್ಬೊಬ್ರಿಗೂ ಒಂದೊಂದು ಚೆನ್ನಾಗಿರೋದು, ಒಬ್ರಿಗೆ ಚೆನ್ನಾಗಿರಲ್ಲ. ನಾನು ಎಷ್ಟೋ ಚೆನ್ನಾಗಿರೋ ಸಿನಿಮಾನ ಹಂಗಿದೆ ಹಿಂಗಿದೆ ಇದೇಂಗೆ ಹಿಂಗೆ ಹೇಳ್ತಾರೆ ಇವರು ಅಂತ. ನೀವೇ ನೋಡಿ ಸೂಪರ್ ಹಿಟ್ ಪಿಕ್ಚರ್ನ ರಿವ್ಯೂಸ್ ತೆಗೆದು ನೋಡಿ, ಏನೇನೋ ಬೈದ್ಬಿಟ್ಟಿರ್ತಾರೆ ಯಾರ್ಯಾರೋ ಹಂಗಿದೆ ಹಿಂಗಿದೆ ಅಂತ. ನಾವು ಅದನ್ನ ನೋಡ್ಕೊಂಡು ಪಿಕ್ಚರ್ ಎಂತ ಪಿಕ್ಚರ್ ಮಿಸ್ ಮಾಡ್ತಿದ್ವಿ ಅನ್ಸುತ್ತೆ.